ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. BPL ಹಾಗೂ APL ಕಾರ್ಡು ಅರ್ಜಿ ಸಲ್ಲಿಸುವವರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅರ್ಜಿ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಹೊಸದಾಗಿ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡಿದ್ದಾರೆ, ಹಾಗೆ 1 ವರ್ಷದಿಂದ ಯಾರೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ಇನ್ನೂ BPL ಕಾರ್ಡನ್ನು ಯಾರಿನ್ನೂ ಪಡ್ಕೊಂಡಿಲ್ಲ ಅಂಥವ್ರು ಏನು ಮಾಡಬೇಕು, ಅಂಥವ್ರ ಕಾರ್ಡಿನ ಸ್ಥಿತಿ ಏನಾಗಿದೆ, A to Z ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಹೊಸಬರಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸರಿಯಾದ ನಿಖರವಾದ ಮಾಹಿತಿ ಇದ್ದರೆ ಮಾತ್ರ ತಿಳಿಸ್ತೀನಿ. ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಕೊಡುವ ಒಂದು ಲೈಕು ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನೀವು BPL ಅಥವಾ APLಗೆ ಅರ್ಜಿಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದಾದರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಾಗೆ ಕಳೆದ 1 ವರ್ಷದಿಂದ BPL ಇರ್ಬೋದು APLಗೆ ಆಪ್ಷನನ್ನೇ ಕೊಟ್ಟಿರಲಿಲ್ಲ. ಮಧ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು 2 ರಿಂದ 3 ಗಂಟೆ, ದಿನದಲ್ಲಿ 4-5 ಗಂಟೆಯನ್ನು ಆಪ್ಷನ್ ಕೊಟ್ಟಿದ್ರು. ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಹೃದಯ ಸಂಬಂಧ ಕಾಯಿಲೆ ಯಾರಿಗೆಲ್ಲ ಇದೆಯೋ, ಹಾಸ್ಪಿಟ್ಲಲ್ಲಿ ಯಾರೆಲ್ಲ ಅಡ್ಮಿಟ್ ಆಗಿ ಅದೊಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅಂಥವರಿಗೆ BPL ಕಾರ್ಡನ್ನು ತುರ್ತಾಗಿ ನೀಡುವ ಒಂದು ಕಾರಣದಿಂದ ಮಾತ್ರ ಒಂದು BPL ಕಾರ್ಡನ್ನು APL ಕಾರ್ಡನ್ನು ಇಶ್ಯೂ ಮಾಡ್ತಾ ಇತ್ತು. ಹೊಸದಾಗಿ ಆಪ್ಷನ್ ಕೊಟ್ಬಿಟ್ಟು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಹಾಗಾದರೆ ನೀವೆಲ್ಲರಿಗೂ ಒಂದು ಮಾಹಿತಿ ಇರ್ಬೋದು, ಕಳೆದ 1 ವರ್ಷದಿಂದ ನಾವೊಂದು BPLಗೆ ಇರ್ಬೋದು APLಗೆ ಅಪ್ಲೈ ಮಾಡಿದ್ದೀವಿ, ಇನ್ನೂ ನಮ್ಮ ಕೈಗೆ BPL ಕಾರ್ಡೇ ಸಿಕ್ಕಿಲ್ಲ ಸರ್ ಅಂತ ನೀವು ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರೆ ಅಂಥವರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸತ್ಯವಾಗ್ಲೂ ಏನಂತ ಹೇಳಿದರೆ, ಒಂದು ಸರ್ಕಾರದ ಕಡೆಯಿಂದ 1.78 ಲಕ್ಷ ಅನ್ನುವಂಥದ್ದು BPL ಕಾರ್ಡಿಗೆ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಒಂದು ಮಾಹಿತಿ ಪ್ರಕಾರ ಬಂದಿದೆ ಸ್ನೇಹಿತರೆ. 1.78 ಲಕ್ಷ ನೀವು ಅಪ್ಲಿಕೇಶನ್ ಆನ್ಲೈನಲ್ಲಿ ತಗೊಂಡಿದ್ದಾರೆ. ಆ ಅಪ್ಲಿಕೇಶನನ್ನು ಇದೇ ನೆಕ್ಸ್ಟ್ ಸೆಪ್ಟೆಂಬರ್ 15ರ ಒಳಗೆ ಕಂಪ್ಲೀಟ್ ಮಾಡಿ ನಿಮ್ಮ ಕೈಗೆ ಸೇರುವಂಥ ಮಾಡುವಂಥ ಮಾಹಿತಿಯನ್ನು, ಒಂದು ಭರವಸೆಯನ್ನು ಸಚಿವರು, ಆಹಾರ ಇಲಾಖೆ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಯಾಕಂತ ಹೇಳಿದರೆ ಕಳೆದ 1 ವರ್ಷದಿಂದ BPL ಕೆಲವೊಂದು ಕಾರಣಾಂತರಗಳಿಂದ ಕೊಡಲಿಕ್ಕೆ ಆಗಿಲ್ಲ. ಕೆಲವೊಂದು ಎಲೆಕ್ಷನ್ ಬಂತು, ಲೋಕಸಭಾ ವಿಧಾನಸಭಾ ಎಲೆಕ್ಷನ್ ಬಂದ ಕಾರಣದಿಂದ BPL ಕಾರ್ಡನ್ನು ಹೆಚ್ಚಿನವರಿಗೆ ಸ್ಕ್ರೂಟಿನಿ ಮಾಡಿ ಇಶ್ಯೂ ಮಾಡಲಿಕ್ಕಾಗಿಲ್ಲ. ಈಗ ಮಾನದಂಡ ಆಧಾರದ ಮೇಲೆ ಅರ್ಹತೆ ಯಾರೆಲ್ಲ ಇದ್ದೀರೋ ಅಂಥವ್ರನ್ನ ಕಾರ್ಡನ್ನು ಕೂಡಲೇ ಸೆಪ್ಟೆಂಬರ್ 15ರ ಒಳಗಡೆ ನಿಮಗೆ ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಿಮಗೆ ಒಂದು ಅರ್ಜಿಯನ್ನು ನಿಮಗೆ ಕಂಪ್ಲೀಟಾಗಿ ನಿಮಗೆ ಒಂದು BPL ಕಾರ್ಡನ್ನು ಕೈ ಸೇರುವ ಹಾಗೆ ಮಾಡುವ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಹಾಗಾದರೆ ನಿಮಗೆ BPL ಕಾರ್ಡು ಮತ್ತು APL ಕಾರ್ಡು ಸರ್ಕಾರದ ಗ್ಯಾರಂಟಿ ಯೋಜನೆ ಇರ್ಬೋದು, ಸರ್ಕಾರದ ಹೊಸ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ BPL APL ಕಾರ್ಡು ಕಂಪಲ್ಸರಿ ಆಗಿದೆ. ಇಲ್ಲದೆ ಇರ್ಬೋದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ವೈದ್ಯಕೀಯ ವೆಚ್ಚವನ್ನು ಭರಿಸಲಿಕ್ಕೆ ಇರ್ಬೋದು, ಕೆಲವೊಂದು ಸಬ್ಸಿಡಿ ಯೋಜನೆ ಪಡ್ಕೊಳ್ಳಿಕ್ಕೆ ಹೊಸದಾಗಿ BPL ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಹಾಕಲಿಕ್ಕೆ ಕಾಯ್ತಾ ಇದ್ದೀರೋ ಅಂಥವರಿಗೂ ಸಹ ಸರ್ಕಾರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಹೇಳಿದರೆ, ಈ ಒಂದು ವರ್ಷದಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಒಂದು BPL ಕಾರ್ಡನ್ನು ಒಂದು ಸೆಪ್ಟೆಂಬರ್ ನೆಕ್ಸ್ಟ್ ಬರೋ ತಿಂಗಳು 15ರ ಒಳಗೆ ಯಾರಿಗೆಲ್ಲ ಇಶ್ಯೂ ಮಾಡ್ತೇನೆ ಅಂತ ಹೇಳಿದಾರೋ ಅದ ನಂತರ ನಿಮಗೆ ಹೊಸ ಕಾರ್ಡನ್ನು ಆಪ್ಷನನ್ನು ನಿಮ್ಮ ಗ್ರಾಮವನ್ನಿನ ಸೇವಾ ಕೇಂದ್ರ ಇರೋದು, ಬಾಪೂಜಿ ಸೇವಾ ಕೇಂದ್ರದಲ್ಲಿ ಇರ್ಬೋದು, ಆನ್ಲೈನಲ್ಲಿ ಎಲ್ಲಿ ಆಹಾರ ಇಲಾಖೆ ಪರ್ಮಿಷನ್ ಕೊಟ್ಟಿದೆಯೋ ಅಲ್ಲಿ ಆನ್ಲೈನ್ ಸೆಂಟರ್ಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಇಂಪಾರ್ಟೆಂಟ್ ಆಗಿ ಆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿ ಬೇಕು ಅಪ್ಡೇಟ್ ಮಾಡಿದ್ದಾರೆ. ಈ ಒಂದು ದಾಖಲಾತಿನ ಕಂಪಲ್ಸರಿಯಾಗಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ಈ ಒಂದು ದಾಖಲಾತಿ ನಿಮ್ಮ ಬಳಿ ಇಲ್ಲ ಅಂತ ಹೇಳಿದರೆ ನೀವು BPLಗೆ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಕಷ್ಟ ಸಾಧ್ಯವಾಗುತ್ತದೆ. ಮೊದಲನೇದಾಗಿ ನೀವು ಆಧಾರ್ ಕಾರ್ಡ್ ದಯವಿಟ್ಟು ನೀವು ನೋಡ್ಕೊಳ್ಳಿ, ಇನ್ನೊಮ್ಮೆ ಅಪ್ಡೇಟ್ ಆಗಿದೆಯಾ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಆಗಿ ಮಾಡಿದ್ದಾರೆ. ಏನಾದರೂ ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮ್ಮ ಕಂದಾಯ ಇಲಾಖೆಯ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ ಅವ್ರ ಹತ್ರ ಕೂಡಲೇ ಮಾಡಿಸ್ಕೊಂಡಿಟ್ಟಿರಿ. ಯಾಕಂದರೆ ಅಪ್ಲಿಕೇಶನ್ ಓಪನ್ ಆದ ನಂತರ ನಿಮಗೆ ಕೂಡಲೇ ಮಾಡಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗ್ಬೋದು. ಹಾಗೆ ಮೂರನೇದಾಗಿ ನೀವು 6 ವರ್ಷದ ಚಿಕ್ಕ ವಯಸ್ಸಿನ ಮಕ್ಕಳೇನಾದರೂ ನೀವು ಸೇರ ಬಯಸುವುದಾದರೆ ದಯವಿಟ್ಟು ಅವ್ರದ್ದು ಜನನ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಕೇಳ್ತಾರೆ ಸ್ನೇಹಿತರೆ. ಈ ಒಂದು ದಾಖಲಾತಿಯನ್ನು ಕಡ್ಡಾಯವಾಗಿ, ಈ 3 ದಾಖಲಾತಿಯನ್ನು ಕಡ್ಡಾಯವಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಇದಕ್ಕೆ ನಾವು ಹೇಳಿದ ದಿನಾಂಕದಿಂದ ಮೊದಲೇನೂ ಅಪ್ಲಿಕೇಶನ್ ಓಪನ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಧ್ಯೆ ಅಪ್ಲಿಕೇಶನ್ ಓಪನ್ ಆದರೂ ಸಹ ನಿಮಗೆ ಇಮಿಡಿಯೇಟಾಗಿ ನಮ್ಮ ಚಾನಲಲ್ಲೇ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದರೆ ಕೆಲವರಿಗೆ ಮಾಹಿತಿ ಕೊರತೆಯಿಂದ ಅರ್ಜಿ ಸಲ್ಲಿಸಲು ವಿಳಂಬ ಆಗ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ವ್ಯೂವರ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತ ಹೇಳಿದ್ರೆ ನಿಮಗೆ ಸರ್ಕಾರದ ಸರಿಯಾದ ನಿಖರ ಮಾಹಿತಿಯನ್ನು, ಹೊಸ ಅಪ್ಡೇಟು, ಸಬ್ಸಿಡಿ ಮಾಹಿತಿ ಇರ್ಬೋದು, ಗ್ಯಾರಂಟಿ ಯೋಜನೆಗಳ ಮಾಹಿತಿ ಇರ್ಬೋದು, ಪ್ರತಿಯೊಂದು ಮಾಹಿತಿನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಡಿ. ನಿಮ್ಮ ಒಂದು ಕೊಡುವ ಲೈಕು ನಮಗೇನು ಒಂದು ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ನೀವು ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಮಾಹಿತಿಯನ್ನು ಕೊರತೆಯಿಂದ ಅವರಿಗೂ ಮಾಹಿತಿಯನ್ನು ಸಿಗೋದಿಲ್ಲ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.